ನಮಸ್ಕಾರ ವೀಕ್ಷಕರೇ, ಇವತ್ತು ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ. ಎಲ್ಲೆಡೆ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಚರ್ಚೆ ನಡೀತಾ ಇದ್ರೆ, ಇತ್ತ ಕರುನಾಡು ಜನ ಸೈನ್ಯ ಸಂಘಟನೆಯು ಅರ್ಥಪೂರ್ಣ ಸೇವೆಯ ಮೂಲಕ ದಿನವನ್ನ ಆಚರಿಸಿದೆ. ಕರುನಾಡು ಜನ ಸೈನ್ಯದ ರಾಜ್ಯಾಧ್ಯಕ್ಷರಾದ ನರಸಿಂಹಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನೆಲಮಂಗಲದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಹಾಗೆ ವಿಶೇಷವಾಗಿ ಬಾಣಂತಿಯರಿಗೆ ಅನುಕೂಲ ಮಾಡಿಕೊಳ್ಳಲು ಈ ತಂಡ ಮುಂದಾಗಿದೆ. ರೋಗಿಗಳಿಗೆ ಮತ್ತು ಬಾಣಂತಿಯರಿಗೆ ಪೌಷ್ಟಿಕಾಂಶಯುಕ್ತ ಉಪಹಾರದ ವ್ಯವಸ್ಥೆ, ಅಗತ್ಯ ವಸ್ತುಗಳ ವಿತರಣೆ, ಗುಣಮಟ್ಟದ ಬ್ರೆಡ್ ಮತ್ತು ಚಳಿಯಿಂದ ರಕ್ಷಣೆ, ರೋಗಿಗಳ ಅನುಕೂಲಕ್ಕಾಗಿ ಬೆಡ್ ಶೀಟ್ಗಳು ಕೂಡ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ನರಸಿಂಹಯ್ಯ ಅವರು, ಕಾರ್ಮಿಕರ ದಿನ ಅಂದರೆ ಕೇವಲ ರಜೆ ದಿನವಲ್ಲ, ಇದು ಕಷ್ಟದಲ್ಲಿ ಇರುವವರಿಗೆ ಕೈಲಾದ ಸಹಾಯ ಮಾಡುವ ದಿನ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಬಡ ರೋಗಿಗಳಿಗೆ ಮತ್ತು ತಾಯಂದಿರಿಗೆ ನೆರವಾಗುವುದು ನಮ್ಮ ಸಂಘಟನೆಯ ಸೌಭಾಗ್ಯ ಅಂತ ಹರ್ಷವನ್ನ ವ್ಯಕ್ತಪಡಿಸಿದರು. ಇನ್ನು ನೆಲಮಂಗಲದ ಸಾರ್ವಜನಿಕರು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಕರುನಾಡ ಜನಸೈನ್ಯದ ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಈ ಸೇವಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಕಾರ್ಮಿಕ ದಿನಾಚರಣೆ ಏನಾದರೂ ಒಂದು ಪ್ರಯೋಜನ ಬರಬೇಕು ಮಾಡಿದ್ರೆ, ಕಾರ್ಮಿಕರು ಅಂತಂದರೆ ದೇಶದ ಬೆನ್ನೆಲುಬು ಕೂಡ. ಅವರಿಲ್ಲದೆ ಯಾವುದೇ ಒಂದು ಕಟ್ಟಡ ಆಗಲಿ ಅಥವಾ ಸುರಕ್ಷತೆ ಆಗಲಿ ಯಾವುದೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸುಮಾರು ಇವತ್ತು ದೇಶದಲ್ಲಿ ಏನಿದೆಯೋ ಎಲ್ಲ ಜನರು ಸುರಕ್ಷತೆಯಿಂದ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾದ್ರೆ ಕಾರ್ಮಿಕರು ಮೂಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಕಾರ್ಮಿಕರ ಜಯಂತಿ ಅಂತಂದರೆ ಎಲ್ಲೋ ಒಂದು ಪಟಾಕಿ ಹೊಡೆಯೋದು ಅಥವಾ ಎಲ್ಲೋ ಒಂದು ಬಾವುಟ ಹಾರಿಸೋದು ಆ ಥರ ಮಾಡೋದಕ್ಕಿಂತ ಮನುಷ್ಯತ್ವ ಮಾನವೀಯತೆಯಿಂದ 4 ಜನಕ್ಕೆ ಉಪಯೋಗ ಆಗೋವಂಥ ಕೆಲಸ. ನಮ್ಮನ್ನು ನೋಡಿ ನಾವು ಕಾರ್ಮಿಕರಾದರೂ ಕೂಡ ನಮಗೂ ಮನುಷ್ಯತ್ವ ಮಾನವೀಯತೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆ ಒಳಗೆ ರೋಗಿಗಳು ಏನಾದರೂ ಇದ್ದಾರೆ ಅವ್ರಿಗೆಲ್ಲ ಬ್ರೆಡ್ಡು ಮತ್ತು ಡೆಲಿವರಿ ಆಗಿರೋಂಥ ಹೆಣ್ಮಕ್ಳಿಗೆ ಬೆಡ್ಶೀಟು ಮತ್ತು ಬ್ರೆಡ್ಡು ಜೊತೆಗೆ ಫಲಹಾರ ಮತ್ತು ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಸಿಹಿ ಹಂಚಿ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಏನು ಸಹಕಾರಿಯಾಗಿ ನಿಂತಿದ್ದಾರೋ ಇವರೆಲ್ಲ ನಮ್ಮ ಕರ್ನಾಟಕ ಜನಸೈನ್ಯ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಕಾರ್ಮಿಕರು ಅಂತಂದರೆ ಬರೀ ಶ್ರಮಜೀವಿಗಳು ಅಷ್ಟೇ ಅಲ್ಲ, ಅವರು ಬೇರೆಯವರಿಗೆ ಏನಾದರೂ ಒಂದು ಸಹಾಯ ಮಾಡೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಕರ್ನಾಟಕ ಜನಸೈನ್ಯ ಯಾವತ್ತೂ ಕಾರ್ಮಿಕರ ಪರವಾಗಿ ಇರುತ್ತೆ, ಕಾರ್ಮಿಕರ ಬೆನ್ನೆಲುಬಾಗಿರುತ್ತೆ. ಕಾರ್ಮಿಕರಿಗೆ ಏನೇ ಕುಂದುಕೊರತೆಗಳು ಆದರೂ ಕೂಡ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಕೂಡ ಮಾಡ್ತೀವಿ ಅಂತೇಳಿ ಈ ಸಮಯದಾಗ ಹೇಳಿ, ಕಾರ್ಮಿಕರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಏನಾದರೆ ಸರ್ಕಾರದಿಂದ ಸುಮಾರು ಸೌಲಭ್ಯಗಳಿದ್ದಾವೆ. ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಹಲವಾರು ಸೌಲಭ್ಯಗಳನ್ನ ಹೆಚ್ಚಿಗೆ ಕೂಡ ಮಾಡಿದ್ದಾರೆ. ಇವತ್ತು ನಾರ್ಮಲ್ಲಾಗಿ ಏನಾದರೂ ಸಹಜವಾಗಿ ಮರಣ ಹೊಂದಿದ್ರೆ 75,000 ಕೊಡ್ತಾಯಿದ್ರು ಕಟ್ಟಡ ಕಾರ್ಮಿಕರಿಗೆ, ಇವತ್ತು 1.5 ಲಕ್ಷ ಮಾಡಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಕೆಲಸ ಮಾಡೋಂಥ ಜಾಗದಾಗ ಏನಾದರೂ ಡೆತ್ ಆದರೆ 5,75,000 ಇತ್ತು, ಅದನ್ನು 8 ಲಕ್ಷ ಮಾಡಿದ್ದಾರೆ. ಸರ್ಕಾರದಿಂದ ಇವತ್ತು ತುಂಬ ಯೋಜನೆಗಳು ಬಂದಿದ್ದಾವೆ. ಆ ಯೋಜನೆಗಳನ್ನೆಲ್ಲ ಅವ್ರ ಮನೆ ಬಾಗಿಲು ತಲುಪಿಸೋಂಥ ಕೆಲಸ ನಮ್ಮ ಕರ್ನಾಟಕ ಜನಸೈನ್ಯ ಮಾಡ್ತಾ ಇದೆ. ಜೊತೆಗೆ ಕಾರ್ಮಿಕರು ಸುಮಾರು ಜನಕ್ಕೆ ನಾವು ಅವ್ರಿಗೆ ಸೇಫ್ಟಿ ಬಗ್ಗೆ ಕೂಡ ಅರಿವು ಮೂಡಿಸ್ತಾ ಇದ್ದೀವಿ. ಏಕೆಂದರೆ ಅವರು ಚೆನ್ನಾಗಿದ್ದರೆ ಮಾತ್ರನೇ ಕಟ್ಟಡ ಕಟ್ಟೋಕ್ಕೆ ಸಾಧ್ಯ. ಹಾಗಾಗಿ ಸೇಫ್ಟಿ ತುಂಬ ಮುಖ್ಯ ಅಂತ ಹೇಳಿ ಕಾರ್ಮಿಕರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಕರ್ನಾಟಕ ಜನಸೈನ್ಯ ಸದಾ ಸಹಕಾರಿಯಾಗಿರುತ್ತೆ. ಸುಮಾರು 6,000 ಜನ ಕಾರ್ಮಿಕರಿದ್ದಾರೆ. 6,000 ಜನ ಕಾರ್ಮಿಕರು ಕೂಡ ಇವತ್ತು ನಾವು ಕರ್ನಾಟಕದಲ್ಲಿ ಹಲವಾರು ಫೇಕ್ ಕಾರ್ಡ್ಗಳು ಕೂಡ ಮಾಡಿಸ್ಕೊಂಡಿದ್ರು. ಅದರಲ್ಲಿ ನೆಲಮಂಗಲದಲ್ಲಿ ತುಂಬ ಕಡಿಮೆ, ಅತಿ ಕಡಿಮೆ ಮಾಡಿದ್ದು. ಈಗೇನಾದರೂ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆಯೋ ಆ ಹೆಜ್ಜೆಯಿಂದ ಏನು ಫೇಕ್ ಕಾರ್ಮಿಕರಿದ್ದಾರೋ ಎಲ್ಲರನ್ನೂ ಕೈ ಬಿಟ್ಟು ಇವತ್ತು ನಿಜವಾಗ್ಲೂ ಕಾರ್ಮಿಕರು ಏನು ಇದ್ದಾರೋ ಅವ್ರಿಗೆ ಸರ್ಕಾರದಿಂದ ಬರೋ ಯೋಜನೆಗಳು ಕೂಡ ತಲುಪಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರ ಕೂಡ ಒಳ್ಳೆಯ ಹೆಜ್ಜೆ ಇಟ್ಟಿದೆ. ಏನಾದರೂ ಫೇಕ್ ಕಾರ್ಮಿಕರಿದ್ದಾರೋ ಅವ್ರನ್ನ ಕಂಡಿಡಿಯೋ ನಿಟ್ಟಿನಲ್ಲಿ ಕಾರ್ಮಿಕರ ಒಂದು ಹೊಸ ಟೀಮ್ ರೆಡಿ ಮಾಡಿ ಅವರ ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಪತ್ತೆ ಹಚ್ಚಿ ಅವ್ರಿಗೆ ನಿಜವಾದ ಕಾರ್ಮಿಕ ಆದರೆ ಅವನಿಗೆ ಸೌಲಭ್ಯಗಳು ದೊರಕಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಡ್ ಕೂಡ ಅಪ್ರೂವ್ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಬೀಳ್ತೀನಿ. ಯಾಕೆಂದರೆ ಇಷ್ಟೊಂದು ಯೋಜನೆಗಳು, ಸುಮಾರು ಯೋಜನೆಗಳಿದ್ದಾವೆ. ಹೆಣ್ಣು ಮಕ್ಕಳಿಗಂತೂ 2 ಹೆಣ್ಮಕ್ಳಿಗೆ 50,000 ಬಾಂಡ್ ಕೊಡ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಮತ್ತು ತಾಯಿ ಮಗು ಹೆರಿಗೆ ಸೌಲಭ್ಯ ಅಂತ ಇದೆ. 4 ಮನೆಯಲ್ಲಿರ್ತಕ್ಕಂಥ ಫ್ಯಾಮಿಲಿಗೆ ಸುಮಾರು ಒಂದು 2 ಲಕ್ಷ ತನಕ ಮೇಜರ್ ಆಪ್ರೇಷನ್ಗೆ ಇದೆ. ಮತ್ತು 2 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ. 2 ಮಕ್ಕಳಿಗೆ ಮದುವೆಗೆ ಸಹಾಯಧನ ಮಾಡ್ತಾ ಇದೆ. ಅದಾದಮೇಲೆ ಅಂತ್ಯಕ್ರಿಯೆ ವೆಚ್ಚ ಕೊಡ್ತಾ ಇದೆ.
ಸಹಜ ಮರಣ ಹೊಂದ್ರು ಕೂಡ ಮತ್ತು ಕಟ್ಟಡದಾಗ ಏನಾದರೂ ಸಮಸ್ಯೆಯಾಗಿ ಕಾಲ ಕೈ ಮುರಿದ್ರೆ 2 ಲಕ್ಷ ತನಕ ಪರಿಹಾರ ಕೊಡ್ತಾ ಇದೆ. ಏನಾದರೂ ಓಡಾಡೋಕ್ಕಾಗದೆ ಶಾಶ್ವತ ದುರ್ಬಲತೆ ಹೊಂದಿದ್ರೆ ಅವ್ರಿಗೆ 2 ಲಕ್ಷದ ಜೊತೆಗೆ 3,000 ತಿಂಗಳಿಗೆ ಮಾಸಿಕ ಪಿಂಚಣಿ ಮಾಡ್ತಾ ಇದೆ. ಮತ್ತು 60 ವರ್ಷ ತನಕ ಏನೂ ಆಗ್ದಂಗಿದ್ರೆ 60 ವರ್ಷ ಆದಮೇಲೆ ಅವ್ರಿಗೆ 3,000 ಪಿಂಚಣಿ ಬರ್ತಾ ಇದೆ. ಅವ್ರು ಆದ ನಂತರ ಹೆಂಡ್ತಿಗೆ ಬರುತ್ತೆ. ಮತ್ತು ಕುಟುಂಬ ಪಿಂಚಣಿ ಅಂತ ಕೂಡ ಮಾಡಿದೆ. ಸುಮಾರು ಸೌಲಭ್ಯಗಳು ಸರ್ಕಾರದಿಂದ ಬರ್ತಾ ಇದ್ದಾವೆ. ಅವು ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನೆಲ್ಲ ತಲುಪಿಸೋಂಥ ಕೆಲಸ ಮಾಡ್ತಾ ಇದ್ದೀವಿ. ಕಾರ್ಮಿಕರಿಗೆ ಸುರಕ್ಷತೆನೇ ತುಂಬ ಮುಖ್ಯ ಅಂತ ಹೇಳಿ ಈ ಮೂಲಕ ಹೇಳೋದು ಇಷ್ಟಪಡ್ತೀನಿ. ನರಸಿಂಹಯ್ಯ, ನಮ್ಮ ಕರ್ನಾಟಕ ಜನಸೈನ್ಯ. ಇವತ್ತು ಕಾರ್ಮಿಕರ ದಿನಾಚರಣೆ ಇಡೀ ರಾಜ್ಯದಲ್ಲೇ ಎಲ್ಲರೂ ಸಂಭ್ರಮದಿಂದ ಆಚರಿಸುವಂಥ ದಿನ. ಯಾರು ಕಾರ್ಮಿಕರು ಮಾತ್ರ. ನಮ್ಮ ಆಸ್ಪತ್ರೆಯಲ್ಲಿ ನಾವೆಲ್ಲ ಕೆಲಸ ಏನೇ ಮಾಡಿದ್ರು, ಕಾರ್ಮಿಕರ ಕೆಲಸ ಮಾಡಿದ್ರು ಕೂಡ ನಾವು ವೈದ್ಯರೇ ನಮ್ಮ ಹತ್ರ ಬರೋದು ರೋಗಿಗಳೇ. ಸೊ ಅವ್ರಿಗೆಲ್ಲ ಇವತ್ತು ಸಂತೋಷದಿಂದ ಸಂಭ್ರಮ ಆಚರಣೆ ಮಾಡಲು ನರಸಿಂಹಯ್ಯವರು, ನಮ್ಮ ಕರ್ನಾಟಕ ಕನ್ನಡ ಸೇನೆಯವರು, ಜನಸೈನ್ಯದವರು, ಎಲ್ಲರ ಸಂಸ್ಥೆಯವರು ಎಲ್ಲ ಬಂದು ನಮ್ಮ ರೋಗಿಗಳಿಗೆ ಹಿತದೃಷ್ಟಿಯಿಂದ ಅವರು ಹಣ್ಣು ಹಂಪಲು ಎಲ್ಲ ಹಂಚಲು ಬಂದಿದ್ದಾರೆ. ನಮ್ಮ ರೋಗಿಗಳಿಗೆಲ್ಲ ಇವತ್ತು ಸಂಭ್ರಮದಿಂದ ಆಚರಿಸುವಂಥ ದಿನಾಚರಣೆ. ಇವತ್ತು ಕಾರ್ಮಿಕರ ದಿನಾಚರಣೆ ಆದರೂ ನಾವು ದಿನ ರೋಗಿಗಳಿಗೆ ನಮ್ಮ ಕಡೆಯಿಂದ ಏನು ಟ್ರೀಟ್ಮೆಂಟ್ ಕೊಡ್ತಿರೋ ಅದ್ರ ಜೊತೆಗೆ ಇವರು ಬಂದು ಇವತ್ತು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ ನಮ್ಮ ಆಸ್ಪತ್ರೆಯಲ್ಲಿ, ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲದಲ್ಲಿ ಆಚರಣೆ ಮಾಡ್ತಿರೋಂಥದ್ದು ತುಂಬ ಸಂತೋಷದ ಸುದ್ದಿ. ಡಾಕ್ಟರ್ ಸೋನಿಯಾ, AMO, ನೆಲಮಂಗಲ ಜನರಲ್ ಹಾಸ್ಪಿಟಲ್.